ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಕೂರ್ ಕ್ರಾಮರ್ಸ್ಗೆ ಸ್ವಾಗತ ಹೇಳ್ತಾ ನಾವಿವತ್ತು ಬೈಕ್ ರೈಡಲ್ಲಿ ತಲಕಾವ್ರಿಗೆ ಹೊರಟಿದ್ದೀವಿ. ನಾನು ಇವಾಗ ಬೆಟ್ಟಿಗೆರೆ ಹತ್ರ ಇದ್ದೀನಿ. ನಮ್ಮ ಹುಡುಗರಂತೂ ನಾನು ಬಿಟ್ಬಿಟ್ಟು ಹೋಗಿದ್ದಾರೆ. 9:00 ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ. ನಾನೇ ಲೇಟು. ನಾನು ಸ್ವಲ್ಪ ಬೇಗ ತಲುಪಬೇಕಾಗ್ತದೆ. ಈಗ ನಮ್ಮ ಒಂದು ಕಾವೇರಿ ತಾಯಿ ಇವತ್ತು ದರ್ಶನ ಕೊಡೋ ದಿನ ಅಕ್ಟೋಬರ್ 17 1:44 ಗಂಟೆ ಮಧ್ಯಾಹ್ನ ಒಳಗೆ ನಾವು ತಲುಪ್ತೀವಿ. ಗಂಡೇಶ್ವರಕ್ಕೆ ಹೋಗಿ ಗಂಡೇಶ್ವರ ದೇವಸ್ಥಾನದಲ್ಲಿ ಕೈ ಮೆದ್ದು ಹಾಗೆ ನಾವು ತಲಕಾವರಿಗೆ ಪಯಣ ಬೆಳೆಸ್ತೀವಿ ಇವತ್ತು. ಹಾಗೆ ಎಲ್ಲ ಭಕ್ತಾದಿಗಳಿಗೂ ನನ್ನ ಕಡೆಯಿಂದ ಕಾವೇರಿ ತುಲಾ ಸಂಕ್ರಮಣದ ಶುಭಾಶಯಗಳು. ನಾವಿವಾಗ ಚಾರಮಣಿ ಹತ್ರ ಬಂದು ತಲುಪಿದ್ವಿ. ಮುಂದೆ ಏಕದಂತ ಬಸ್ ಹೋಗ್ತಾ ಇದೆ. ಇಲ್ಲಿ ಭಯಂಕರ ರೋಡ್ ಮಾತ್ರ ತುಂಬ ಹಲ್ಕಟ್ಟಿದೆ ಮಾತ್ರ. ನಾವು ಬೆಟಲ್ ಹಾಕೋಕೆ ಹೋಗುವ ಆಯ್ತಾ. HIQಗೆ ಒಂದು ನೋಡೋ ಜನ ಅಂತ ಪೆಟ್ರೋಲ್ ಒಂದು ಹಾಕಾಯ್ತು. ಈಗ ಮುಂದೆ ನಮ್ಮ ಪಯಣ ಶುರು. ನೋಡಿದ್ರೆ ಗಾಡೀಲಿ ನೋಡಿದ್ರೆ ಪೆಟ್ರೋಲ್ ಆಲ್ರೆಡಿ ಇತ್ತು ಸುಮಾರು. ಅಷ್ಟೇ ಇರಲಿಲ್ಲ ಅಂದ್ಕೋತೀನಿ. ಅದು ಆಗಿದೆ. ಮುಂದೆ ನೋಡಿ ಹೇಗೆ ಬರ್ತಿದೆ ಸ್ಟೇಟ್. ಹಿಂಸೆ ಏನಂದರೆ ದೊಡ್ಡ ಬಸ್ ಹಿಂದೆ ಹೋಗೋದು. ಇಲ್ಲಿ ಬಂದು ನಿಮ್ಮ ರೈಟಿಗೆ ನನ್ನ ರೈಟು ಅಂದರೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಕಾಫಿ ತೋಟ ಮಧ್ಯೆ ಇರುವಂಥ ದೇವಸ್ಥಾನ. ಸುಂದರವಾಗಿದೆ ಈ ದೇವಸ್ಥಾನ. ನಾವು ಕಾವೇರಿ PU ಕಾಲೇಜ್ ಹತ್ರ ಬಂದು ತಲುಪಿದ್ವಿ. ಅಂದರೆ ಹಿಂದ್ಗಡೆ ಒಂದು ಗ್ರೌಂಡ್ ಇತ್ತು. ಅಲ್ಲಿ ಹೆಲಿಕಾಪ್ಟರ್ ಬರುತ್ತೆ. ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾರೆ ಇವತ್ತು. ನಮ್ಮ ಹುಡುಗರು ಅಂತೂ ಸಿಗ್ತಾನೆ ಇಲ್ಲ. ಹೆಂಗೆ ಹೋಗ್ಬಿಟ್ರೋ ಗೊತ್ತಿಲ್ಲ. ತಲಕಾವರಿ ತಲುಪಿ 5 ಕಾಣ್ತದವರು. ನಾವು ಇಲ್ಲಿ ಇನ್ನೂ ಹೋಗ್ತಾ ಇದ್ದೀವಿ. ಇನ್ನೂ ಹೋಗ್ತಾನೇ ಇದ್ದೀವಿ. ಮುಂದೆ ಇಂತೂ ಮಳೆ ಬರೋ ಸೀನ್ಲಿದೆ. ಇಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಇದು ಬಾರಿಕೆ ಕುಟುಂಬದವ್ರು ಹಾಕಿರೋದು. ತಾವೂರು ಗ್ರಾಮ. ಇದು ವಿಜಯಲಕ್ಷ್ಮಿ ಅವ್ರದ್ದು ಶೆಡ್, ಬಸ್ ಶೆಡ್ಡು. ಜನ ಹೋಗ್ತಾ ಇದ್ದಾರೆ ತಲಕಾವೇರಿ ಜಾತ್ರೆಗೆ ಅನ್ಕೋತೀನಿ. ಆಚೆ ಬಸ್ ಇದೆ ಅಂತೆ, ಫ್ರೀ ಬಸ್. ನೋಡ ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮನ್ನ ಬಿಡ್ತಾರಾ ಇಲ್ಲ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಹುಡುಗಿ ಫೋನ್ ಮಾಡಿದ್ರೆ ಒಬ್ಬನು ಕೂಡ ಫೋನ್ ಎತ್ತಾ ಇಲ್ಲ. ಮಳೆ ಹನಿ ಕೂತಿದೆ. ಒಂದು ಹನಿ ಬಿತ್ತು. ಇಂತೂ ಭಾಗಮಂಡ ಬಂದು ತಲುಪಿದ ಮೇಲೆ ಪಾರ್ಕಿಂಗ್ ಎಲ್ಲಿ ಗೊತ್ತಿಲ್ಲ. ಪಾರ್ಕಿಂಗ್ ನೋಡ್ಕೊಂಡು ಪಾರ್ಕಿಂಗ್ ಹಾಕಿ ದೇವಸ್ಥಾನ ಕೈ ಬಂತು ಬರೋ. ಇಲ್ಲೊಂದು ಟ್ರೂಪ್ ನೋಡಿ, ಬೈಕರ್ಸ್ ಟ್ರೂಪ್. ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಆಗಿದೆ ನೋಡಿ. ಬಟ್ ಇದು ಓಪನ್ ಇಲ್ಲ. ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ ಇದರಲ್ಲಿ. ಒಂದು ಇದು ಬಂದು ಹನಿ ಈ ಕೀಪಿಂಗ್ ಅವ್ರದ್ದು. ಇಲ್ಲಿ ನೋಡಿ ಬಗಂಡೇಶ್ವರ ಕ್ಷೇತ್ರಕ್ಕೆ ಸ್ವಾಗತ ಕೋರುವ ಇದು. ಬಂದು ತಲುಪಿದ್ವಿ. ಕೊನೆಗೆ ಭಾಗಮಂಡ ಬಂದು ತಲುಪಿದ್ವಿ. ಓ ದೇವರೇ, ಬೈಕ್ ಸ್ಟಾಪಲ್ಲಿಲ್ಲ. ಬೈಕನ್ನು ಹಾಕೋದೆಲ್ಲಾದರೂ. ಟೂ ವೀಲರ್ ಪಾರ್ಕಿಂಗ್ ಇಲ್ಲ. ನೋಡು 2 ವೀಲರ್ ಪಾರ್ಕಿಂಗ್ ಎಲ್ಲಾರು ಇದೆಯಾ ಅಂತ. ಜಾಗನೇ ಇಲ್ಲ ಬ್ರೋ ನಿಲ್ಸಕ್ಕೆ.
ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ಬೇಕಂತ ಆಚೆಂದೆ. ಹೋಗ್ಬೇಕಿತ್ತು. ರೋಡಲ್ಲಿ ಬೈಕ್ ನಿಲ್ಲಿಸ್ಬೋದಾ? ಪಾರ್ಕಿಂಗ್ ಜಾಗನೇ ಸಿಗ್ತಾ ಇಲ್ಲ. ಸರ್ ಬೈಕ್ ಸ್ಟಾಪ್ ಮಾಡಿ ಟೆಂಪಲ್ಗೆ ಹೋಗಿತ್ತು. ನಿಲ್ಲಿಸ್ಬೋದಾ? ಟೆಂಪಲ್ಗೆ ಹೋಗ್ಬೇಕಿತ್ತು. ಬೈಕೆಲ್ಲ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರೋ.